ಜಾತಿ ಗಣತಿ ವಿರೋಧ ಪ್ರತಿ ವಿರೋಧ ಎಲ್ಲವೂ ಕೂಡ ನಡೀತಾ ಇದೆ. ಆದರೆ ಜಾತಿ ಗಣತಿ ವಿರೋಧ ತೀರ್ಮಾನಕ್ಕೆ ಇನ್ನೂ ಒಂದು ವರ್ಷ ಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ಅಸ್ತ್ರವನ್ನು ಬಳಸಿಕೊಂಡು ಮುಂದಿನ ಚುನಾವಣೆಗೆ ತಯಾರಿ ಮಾಡಿಕೊಳ್ತಾ ಇದ್ದಂತೆ ಕಾಣಿಸ್ತಾ ಇತ್ತು. ಆದರೆ ಈ ಜಾತಿ ಗಣತಿ ಈಗ ಸರ್ಕಾರಕ್ಕೆ ಮುಳುವಾಗ್ತಾ ಇದೆಯಾ ಅಂತ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದರೆ ತಮ್ಮ ಸಚಿವ ಸಂಪುಟದಲ್ಲೇ ತಮ್ಮ ಶಾಸಕರಲ್ಲೇ ಕೆಲವೊಂದಿಷ್ಟು ಪರ ವಿರೋಧಗಳು ಚರ್ಚೆಗಳಾಗ್ತಾ ಇದ್ದಾವೆ. ನಿನ್ನೆಯಷ್ಟೇ ಏನಂತಂದರೆ ಸಚಿವ ಸಂಪುಟ ಸಭೆ ನಡೀತು. ಸಚಿವ ಸಂಪುಟ ಸಭೆಯಲ್ಲಿ ಏನಂತಂದರೆ ಕೆಲವೊಂದಿಷ್ಟು ವಿಚಾರಗಳನ್ನು ಕೆಲವೊಂದಿಷ್ಟು ಆಕ್ಷೇಪಗಳನ್ನು ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ಈಗ ಜಾತಿ ಗಣತಿ ಸಮಸ್ಯೆ ಜಟಿಲವಾಗಿದೆ. ಒಮ್ಮತ ಮೂಡಬೇಕು. 800 ಜಾತಿಗಳು ಈಗಾಗಲೇ ಬೆನ್ನಟ್ಟಿದ್ದೇವೆ. ಸದ್ಯ ಮೀಸಲು ಹೆಚ್ಚಿಸುವ ಯಾವುದೇ ಪ್ರಕ್ರಿಯೆ ನಡೆಯಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಜಾತಿ ಗಣತಿ ವರದಿ ಸಮಸ್ಯೆ ತುಂಬಾ ಜಟಿಲವಾಗಿದೆ. ವರದಿ ವಿಚಾರವಾಗಿ ತೀರ್ಮಾನಕ್ಕೆ ಬರೋದಕ್ಕೆ ಇನ್ನೂ 1 ವರ್ಷವಾದರೂ ಸಮಯ ಬೇಕೇ ಬೇಕು. ಜೊತೆಗೆ ವರದಿಯಲ್ಲಿ ಶಿಫಾರಸು ಮಾಡಿರುವಂತೆ ಮೀಸಲಾತಿ ಪ್ರಮಾಣ ಹೆಚ್ಚಿಸುವುದು ಸದ್ಯಕ್ಕೆ ಸಾಧ್ಯವಿಲ್ಲ ಅಂತ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಜೊತೆಗೆ ನಿನ್ನೆ ಅಷ್ಟೇ ಏನಂತಾರೆ KH ಮುನಿಯಪ್ಪ ಅವರ ಮನೆಯಲ್ಲಿ ಹೋದಾಗ ಒಂದು ಮಾತನ್ನು ಹೇಳುವಂಥ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಇನ್ನು ಜಾತಿ ಗಣತಿ ಏನು ಸಚಿವ ಸಂಪುಟ ಸಭೆ ನಡೀತಲ್ಲ, ಆ ಜಾತಿ ಗಣತಿ ಸಚಿವ ಸಂಪುಟ ಸಭೆಯಲ್ಲಿ ವಿರೋಧದ ಚಕಮಕಿ ಆಯಿತು, ದೊಡ್ಡ ಮಾತಿನ ವಾಕ್ಯುದ್ಧವೇ ನಡೀತು ಅನ್ನುವಂತಹ ಸುದ್ದಿ ಇತ್ತು. ಆದರೆ ಸಿಎಂ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಇಂಥದ್ದು ಏನೂ ಆಗಿಲ್ಲ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಅಂದರೆ ಜಾತಿ ಗಣತಿ ವರದಿ ಬಗ್ಗೆ ಯಾವುದೇ ಸಚಿವರಿಂದಲೂ ವಿರೋಧ ವ್ಯಕ್ತವಾಗಿಲ್ಲ. ಯಾರ ನಡುವೆಯೂ ಮಾತಿನ ಚಕಮಕಿಯೂ ನಡೆದಿಲ್ಲ. ಏರು ಧ್ವನಿಯ ಮಾತುಗಳು ಸುದ್ದಿ ಸುಳ್ಳು ಅಂತ ಇಬ್ಬರು ಅಂದರೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಾದರೆ ಈ ಜಾತಿ ಗಣತಿ ಜಟಿಲವಾಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ. ಪುನರ್ ಆಗೋಲ್ಲ. ಅದೇನು ನಾಳೆ ಆಗುವಂಥದ್ದಲ್ಲ, ಇನ್ನೊಂದು ವರ್ಷ ಆದ್ರೂ ಆಗ್ಬೋದು. ಅದೇನು ನೀವೇನು ನಾಳೆ ಮಾಡಿ ಹಂಗೆ ಅದಲ್ಲ, 1 ವರ್ಷ ಆದರೂ ಆಗ್ಬೋದು. ಯಾಕಂದರೆ ಸಮಸ್ಯೆ ಇದೆ, ಜಟಿಲವಾಗಿದೆ. ನಮ್ಮ ಸರ್ ಹೇಳ್ದಂಗೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು, ಎಲ್ಲರನ್ನೂ ಸಮಾಧಾನ ಮಾಡ್ಬೇಕಂದ್ರೆ ಭಾಳಷ್ಟು ಸಭೆಗಳಾಗಬೇಕು. ಭಾಳಷ್ಟು ಅವರ ಸರ್ಕಾರ ಕೂಡ ಭಾಳಷ್ಟು ಕಾಂಪ್ರಮೈಸ್ ನೇಚರ್ನಲ್ಲಿ ಇರಬೇಕಾಗ್ತೈತೆ. ಯಾಕಂದ್ರೆ ಇದು ಏಕಾಏಕಿ ಮಾಡೋದು ಅಲ್ವೇ ಅಲ್ಲ. ಯಾಕಂದ್ರೆ 10 ವರ್ಷ ನಂತರ ಅದನ್ನು ಸರ್ಕಾರ ವರದಿ ಒಪ್ಪಿಸಿದೆ. 2 ವರ್ಷ ನಂತರ ನಾವು ತೆಗೆದುಕೊಂಡಿದ್ದೇವೆ. ನಮ್ಗೆ ಇನ್ನೊಂದು ಸ್ವಲ್ಪ 1 ವರ್ಷ ಚರ್ಚೆ ಆದ್ರೆ ಏನು ಆತಂಕ ಪಡುವಂಥದ್ದು ಏನಿಲ್ಲ, ಅಂಥದ್ದು ಅರ್ಜೆಂಟು ಏನಿಲ್ಲ. ಭಾಳ ಸಾವಧಾನವಾಗಿ ಹೋಗ್ಬೇಕಾಗುತ್ತೆ. ಎಲ್ಲರನ್ನು ವಿಶ್ವಾಸ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಎಲ್ಲರೂ ಒಮ್ಮತದಿಂದ ಎಲ್ಲರ ಸಹಕಾರದಿಂದ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜಟಿಲವಾಗಿದೆ ಈ ಜಾತಿ ಗಣತಿ. ಆದ್ದರಿಂದ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತಂದರೆ ಈ ಒಂದು ಜನಗಣತಿ ಏನು ಪರ ವಿರೋಧ ನಡೀತಾ ಇದೆಯಲ್ಲ, ಈಗ ಈ ಜನಗಣತಿ ಈಗ ದಿಲ್ಲಿ ಅಂಗಳಕ್ಕೆ ತಲುಪಿದೆ. ಹಾಗಾದರೆ ಜಾತಿ ಗಣತಿ ಕುರಿತು ಸಚಿವ ಸಂಪುಟದಲ್ಲಾದಂತಹ ಬೆಳವಣಿಗೆಯ ಇಂಚಿಂಚು ಮಾಹಿತಿಯ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದೆ ಅಂತಂದರೆ ಈಗ ಕೇಂದ್ರ ಹೈಕಮಾಂಡ್ಗೆ ಏನಂದರೆ ಮಾಹಿತಿಯನ್ನು ಕೊಟ್ಟಿದೆ. ಹಾಗೆಯೇ AICC ಮೂಲಕವೇ ನಿರ್ಣಾಯಕ ಸಂದೇಶ ಕೊಡಿಸುವಂತಹ ನಿರ್ಣಯಕ್ಕೆ ಈಗಾಗಲೇ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಕೇಳಿಬರ್ತಾ ಇದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಅಂದರೆ ಜಾತಿ ಗಣತಿ ವರದಿಯನ್ನು ಸಂಪುಟ ಸಭೆಯಲ್ಲಿ ಮಂಡಿಸುವ ಬಗ್ಗೆ ಲೋಕಸಭೆ ಪ್ರತಿಪಕ್ಷದ ನಾಯಕರಾಗಿರುವಂತಹ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಚರ್ಚಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕವೇ ಈ ವರದಿಯನ್ನು ಸಂಪುಟ ಸಭೆಗೆ ತರುವ ಪ್ರಯತ್ನಕ್ಕೆ ಬಲ ಸಿಕ್ಕಂತಾಗಿದೆ. ಜಾತಿ ಗಣತಿ ವಿರೋಧ ಪ್ರಬಲ ಸಮುದಾಯಗಳ ವಿರೋಧ ಆರಂಭದಿಂದಲೂ ಇದೆ. ಈ ನಡುವೆ ಹೈಕಮಾಂಡ್ ಆದೇಶದ ಹಿನ್ನೆಲೆಯಲ್ಲಿ ವರದಿ ಸ್ವೀಕಾರ ಪ್ರಕ್ರಿಯೆಯ ದಾರಿ ಸರಳವಾಗಬಹುದು ಅನ್ನೋದನ್ನು ಭಾವಿಸಲಾಗ್ತಾ ಇದೆ. ಆದರೆ ಪ್ರಬಲ ಜಾತಿ ಸಂಘಗಳ ಬಿಗಿಪಟ್ಟು ಮತ್ತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅದು ಪ್ರತಿಧ್ವನಿಸ್ತಾ ಇರೋದ್ರಿಂದ ಜಾತಿ ಗಣತಿ ಕುರಿತು ಚರ್ಚೆ ಅಪೂರ್ಣಗೊಂಡಿದೆ. ಈಗಾಗಲೇ ಏನಂತಂದ್ರೆ ಒಕ್ಕಲಿಗರಾಗಿರಬಹುದು, ಲಿಂಗಾಯತ ಸಮುದಾಯ ಆಗಿರಬಹುದು, ಪ್ರಬಲ ಸಮುದಾಯದ ನಾಯಕರು ಇದಕ್ಕೆ ವಿರೋಧವನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಎಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಏನು ಹೇಳ್ತಾರೆ ಅಂತಂದರೆ ಇದಿಲ್ಲ, ಎಂಥದ್ದೇನೂ ಆಗಿಲ್ಲ, ಏರು ಧ್ವನಿಯಲ್ಲಿ ಯಾರೂ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಸಚಿವ ಸಂಪುಟದ ಸಭೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನು ಈಗಾಗಲೇ ಹೈಕಮಾಂಡ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ರಿಪೋರ್ಟನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಏನೇನು ಮಾತಾಡಿದ್ದಾರೆ, ಏನೆಲ್ಲ ಪ್ರಸ್ತಾಪಗಳನ್ನು ಇಟ್ಟಿದ್ದಾರೆ, ಏನೆಲ್ಲ ವಿರೋಧಗಳನ್ನು ಮಾಡಿದ್ದಾರೆ ಅಂತ ಇಟ್ಟಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಏನಂತಂದರೆ ಜಾತಿ ಗಣತಿ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದ್ರೂ ರಾಜ್ಯದಲ್ಲಿನ ಪರಿಸ್ಥಿತಿ ಭಿನ್ನವಾಗಿದೆ.
ಹೀಗಾಗಿ ವರದಿಯ ಪರ ನಿಲ್ಲುವಂತೆ ತನ್ನೆಲ್ಲ ಶಾಸಕರಿಗೆ, ಸಚಿವರಿಗೆ, ನಾಯಕರಿಗೆ ಸೂಚನೆ ನೀಡೋದು ಅಥವಾ ಇನ್ನಷ್ಟು ಚರ್ಚೆ ಪರಾಮರ್ಶೆಯಾಗಲಿ ಅಂತ ಕಾದು ನೋಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಏನಂತಂದರೆ ಈಗಾಗಲೇ ಈ ಒಂದು ಜಾತಿ ಗಣತಿ ವರದಿಯನ್ನು ಮಂಡಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ರೆಡಿಯಾಗಿದೆ. ಆದರೆ ಕಾಂಗ್ರೆಸ್ನಲ್ಲಿರುವಂತಹ ಕೆಲವೊಂದಿಷ್ಟು ಶಾಸಕರು, ನಾಯಕರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಇದನ್ನು ಹೈಕಮಾಂಡ್ಗೆ ಒಪ್ಪಿಸಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಇವರೆಲ್ಲ ಹಿಂಗೆ ಮಾತಾಡಿದ್ದಾರೆ, ಹೀಗೆ ವಿರೋಧ ಮಾಡ್ತಾ ಇದ್ದಾರೆ. ಈ ವಿರೋಧ ಮಾಡಿದ್ರೆ ವಿರೋಧಿಗಳಿಗೆ ಏನಾಗತ್ತಂದ್ರೆ, ವಿರೋಧ ಪಕ್ಷದವರಿಗೆ ಇದೊಂದು ಆಹಾರ, ಒಂದು ಅಸ್ತ್ರ ಸಿಕ್ಕಂಗಾಗತ್ತೆ. ಅದಕ್ಕೋಸ್ಕರ ಯಾರೂ ವಿರೋಧ ಮಾಡಬಾರ್ದು, ಅದು ಇದಕ್ಕೆಲ್ಲದಕ್ಕೂ ಎಲ್ಲರೂ ಕೂಡ ಬೆಂಬಲ ಕೊಡಬೇಕು ಅಂತ ನೀವೇ ಹೇಳಿ, ಅಂದರೆ ಹೈಕಮಾಂಡ್ ಕಡೆಯಿಂದ ಹೇಳಿಸುವ ಸಾಧ್ಯತೆ ಇದೆ. ಒಂದು ಎರಡನಂತಂದರೆ ಮತ್ತೊಂದಿಷ್ಟು ಪರಾಮರ್ಶೆಯನ್ನು ಮಾಡಿ, ಇನ್ನೊಂದಿಷ್ಟು ಚರ್ಚೆಗಳನ್ನು ಮಾಡಿ, ಅದರಲ್ಲಿ ಏನಾದರೂ ಲೋಪದೋಷಗಳಿದಾವ ಅಥವಾ ಏನಾದರೂ ಕುಂದುಕೊರತೆಗಳಿದಾವ, ಅವೆಲ್ಲವನ್ನ ಸಚಿವ ಸಂಪುಟ ಸಭೆಯಲ್ಲಿಯೇ ಚರ್ಚೆ ಮಾಡಿಬಿಟ್ಟು ಆಮೇಲೆ ಅದನ್ನು ಮಂಡಿಸಿ ಅಂತ ಹೇಳುವ ಸಾಧ್ಯತೆ ಹೈಕಮಾಂಡ್ಗೆ ಇದೆ. ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅಂತ ಕಾದು ನೋಡಬೇಕಾಗಿದೆ. ಜೊತೆಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರಿಂದಲೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಗೌಪ್ಯ ಸಭೆಯನ್ನು ಕೂಡ ಮಾಡಲಿದ್ದಾರೆ ಅಂತ ಮಾಹಿತಿ ಇದೆ. ಏನು ಗೌಪ್ಯ ಸಭೆ ಮಾಡ್ತಾರೆ, ಯಾರೆಲ್ಲ ಗೌಪ್ಯ ಸಭೆಯನ್ನು ಮಾಡ್ತಾರೆ? ಎಂ ಬಿ ಪಾಟೀಲ್ ಆಗಿರಬಹುದು, ಜೊತೆಗೆ ಲಿಂಗಾಯತ ಶಾಸಕರು ಜಾತಿ ಗಣತಿ ವರದಿಯ ವಿರೋಧದ ಬಗ್ಗೆ ಅಥವಾ ಪರದ ಬಗ್ಗೆ ಏನೆಲ್ಲ ಚರ್ಚೆಗಳನ್ನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈಗಾಗಲೇ ಏನಂತಂದರೆ ಲಿಂಗಾಯತ ಸಚಿವರಾಗಿರುವಂತಹ ಅಂದರೆ 10% ಜನಸಂಖ್ಯೆ ಸರಾಸರಿ ಹೆಚ್ಚಳವನ್ನು ಅಂದಾಜಿನ ಮಾನದಂಡದಲ್ಲಿ ಜಯಪ್ರಕಾಶ್ ಹೆಗ್ಡೆ ಆಯೋಗ ದತ್ತಾಂಶ ಅಧ್ಯಯನ ವರದಿಯನ್ನು ಸಿದ್ಧಪಡಿಸಿದೆ. ಕೋವಿಡ್ ಸಾಂಕ್ರಾಮಿಕ ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜೀವಹಾನಿಯಾಗಿದೆ. ಹಾಗಾಗಿ ಮಾನದಂಡವೇ ತಪ್ಪು ಮತ್ತು ಇಡೀ ವರದಿ ಅವೈಜ್ಞಾನಿಕ ಅನ್ನೋದು ಬಲವಾಗಿ ಪ್ರತಿಪಾದಿಸ್ತಾ ಇದ್ದಾರೆ. ಹೀಗಾಗಿ ಏನಾಗಿದೆ ಅಂತಂದರೆ ಲಿಂಗಾಯತ ಶಾಸಕರು ಅಥವಾ ಲಿಂಗಾಯತ ಸಚಿವರು ಗೌಪ್ಯ ಸಭೆಯನ್ನು ಮಾಡಲಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹೀಗಾಗಿ ಗೌಪ್ಯ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅಂತಂದರೆ ಈಗಾಗಲೇ ಎಂ ಬಿ ಪಾಟೀಲ್, ಎಸ್ ಮಲ್ಲಿಕಾರ್ಜುನ್ ಆಗಿರಬಹುದು, ಈಶ್ವರ್ ಖಂಡ್ರೆ, ಶರಣಬಸಪ್ಪ ದರ್ಶನಾಪುರ, ಶಿವಾನಂದ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಶರಣಪ್ರಕಾಶ್ ಪಾಟೀಲ್ ಗುರುವಾರ ಗೌಪ್ಯ ಸಭೆ ನಡೆಸಿದ್ದು ಸಮುದಾಯಕ್ಕೆ ಸಾಧಕ ಬಾಧಕಗಳ ವರದಿಯನ್ನು ವಿರೋಧಿಸುವ ವಿಚಾರದಲ್ಲಿ ಒಂದೇ ಧ್ವನಿಯಾಗಿರಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ, ನಿರ್ಣಯವನ್ನು ಮಾಡಿದ್ದಾರೆ. ಅಫ್ಕೋರ್ಸ್ ಏನಂತಂದರೆ ಈಗ ಪ್ರಬಲ ಜಾತಿಯಾಗಿರುವಂತಹ ಲಿಂಗಾಯತ ಸಮುದಾಯದ ಎಲ್ಲ ನಾಯಕರು ಒಗ್ಗಟ್ಟಾಗಬೇಕು, ಇಲ್ಲ ಅಂತಂದರೆ ನಮ್ಮ ನಡುವೆ ಒಡಕಾಗುವ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲರೂ ಕೂಡ ಏನು ಮಾಡಬೇಕಂತಂದರೆ ಒಗ್ಗಟ್ಟಾಗಿ ಒಂದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತ ಗೌಪ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು